ಆನೇಕಲ್ನ ಕಿತ್ತಗಾನಹಳ್ಳಿಯಲ್ಲಿ ನಿನ್ನೆ ಸಿಲಿಂಡರ್ ಸ್ಫೋಟವಾಗಿತ್ತು. ಇವತ್ತಿನಿಂದ ಮುಂಜಾಗ್ರತಾ ಕ್ರಮವಾಗಿ ಆ ಕಟ್ಟಡದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಸಿಲಿಂಡರ್ ಬ್ಲಾಸ್ಟ್ಗೆ ಬಿಲ್ಡಿಂಗಿಗೆ ಹಾನಿ ಪ್ರಕರಣ. ಬಿಬಿಎಂಪಿ ತಜ್ಞರ ಸಮ್ಮುಖದಲ್ಲಿ ತೆರವು ಕಾರ್ಯ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ನಿನ್ನೆ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ದೊಡ್ಡ ಸ್ಫೋಟ ಸಂಭವಿಸಿತ್ತು. ಇನ್ನು ಈ ಘಟನೆಯಲ್ಲಿ ಸುನಿಲ್ ಎಂಬುವರ ಮಾಲೀಕತ್ವದ ಮನೆಯ 2ನೇ ಮಹಡಿಯಲ್ಲಿ ಇಂತಹ ದುರಂತ ಸಂಭವಿಸಿದ್ದು, ಬ್ಲಾಸ್ಟ್ ಆದ ರಭಸಕ್ಕೆ ಒಂದು ಮಹಡಿಯೇ ಇಲ್ಲದಂತೆ ಗೋಡೆಗಳು ಹಾರ್ಕೊಂಡು ಹೋಗಿತ್ತು. ನಿನ್ನೆ ಅಗ್ನಿಶಾಮಕ ದಳ, ಎಫ್ಎಸ್ಎಲ್ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮನೆಯನ್ನ ತೆರವು ಮಾಡುವಂತೆ ವರದಿ ಮಾಡಿದ್ರು. ಇದರಿಂದ ಇವತ್ತು ಬೆಳಗ್ಗೆ ಬೊಮ್ಮಸಂದ್ರ ಪುರಸಭೆಯ ಮುಖ್ಯ ಅಧಿಕಾರಿ ರಾಜೇಂದ್ರ ನೇತೃತ್ವದಲ್ಲಿ ಬಿಲ್ಡಿಂಗ್ನ 3ನೇ ಮಹಡಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ನುರಿತ ಕೆಲಸಗಾರರ ತಂಡ ಸ್ಥಳಕ್ಕೆ ಬಂದು ಜಾಕ್ ರಾಡುಗಳನ್ನು 1ನೇ ಹಾಗೂ 2ನೇ ಮಹಡಿಯಲ್ಲಿ ಅಳವಡಿಸಿ 3ನೇ ಮಹಡಿಯನ್ನ ತೆರವು ಮಾಡಿದ್ದಾರೆ. ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ನಿನ್ನೆ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಒಂದು ಅವಘಡ ಆಗಿ ನಿನ್ನೆ ಮುಂಜಾಗ್ರತಾ ಕ್ರಮವಾಗಿ ಪುರಸಭೆಯಿಂದ ನಾವು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆಯೊಂದಿಗೆ ಸಹಕಾರದೊಂದಿಗೆ ಏನು ಪೂರ್ವ ಸಿದ್ಧತೆಯನ್ನು ತಗೊಂಡು ಇಂದು ಈ ಕಟ್ಟಡವನ್ನ ಏನು ಕಾನೂನುಬದ್ಧವಾಗಿ ಹಾಗೂ ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗದಲೇ ರೀತಿ ಒಂದು ನಾವು ತೆರವುಗೊಳಿಸುವಂತ ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಅಂತಾನೆ ಒಂದು ಸ್ಪೆಷಲ್ ಟೀಮ್ ಅಂತ ಬಂದಿದೆ. ಇಂದು ಮತ್ತೆ ನಾಳೆ 2 ದಿನಗಳಲ್ಲಿ ಕಟ್ಟಡದ ಯಾವುದೇ ಭಾಗಕ್ಕೆ ಅಕ್ಕಪಕ್ಕದ ಜನಗಳಿಗೆ ಹಾಗೂ ಕಟ್ಟಡಗಳಿಗೆ ಯಾವುದೇ ತರಹದ ಸಮಸ್ಯೆ ಆಗದರೆ ನಾವು ಈ ಕಟ್ಟಡವನ್ನ ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಕಟ್ಟಡದ ಮಾಲೀಕ ಸುನಿಲ್ ಸಹ ಬೇಕಾದ ಸಹಕಾರವನ್ನು ಕೊಟ್ಟಿದ್ದು, ನಾಳೆಯ ವೇಳೆಗೆ 3ನೇ ಹಾಗೂ 2ನೇ ಮಹಡಿಯನ್ನು ತೆರವು ಮಾಡುವ ಯೋಜನೆಯನ್ನು ರೂಪಿಸಲಾಗಿದೆ. ಬಿಲ್ಡಿಂಗ್ ಅಕ್ಕಪಕ್ಕ ಇರೋರು ಸಹ ಅಲ್ಲಿಂದ ಬೇರೆಡೆಗೆ ಸ್ಥಳಾಂತರಗೊಂಡಿದ್ದಾರೆ. ಈ ಘಟನೆಯಿಂದ ಎಲ್ಲರೂ ಸಹ ಎಚ್ಚೆತ್ತುಕೊಳ್ಬೇಕಿದೆ ಅಂತ ಹೇಳಿ ಜನ ಹೇಳ್ತಿದ್ದಾರೆ. ನಿನ್ನೆ ನಡೆದ ಈ ದುರ್ಘಟನೆಯಲ್ಲಿ ಕಟ್ಟಡ ತುಂಬಾ ಡ್ಯಾಮೇಜಸ್ ಆಗಿತ್ತು. ಆ ಡ್ಯಾಮೇಜಸ್ ಇಂದ ಯಾವಾಗ ಕಟ್ಟಡ ಕುಸಿದು ಬೀಳ್ತದೆ ಅನ್ನೋ ಆತಂಕ ನಮ್ಮ ಸಾರ್ವಜನಿಕರಲ್ಲಿ ಇದೆ. ಹಾಗಾಗಿ ಇವತ್ತು ಕಟ್ಟಡ ತೆರವುಗೊಳಿಸುವ ನಿಟ್ಟಿನಲ್ಲಿ ಬೊಮ್ಮಸಂದ್ರ ಪುರಸಭೆ ಮುಖ್ಯಾಧಿಕಾರಿಗಳು ಇವತ್ತು ಅವರು ಬೆಳಗ್ಗೆಯಿಂದ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸಾಧ್ಯವಾದ್ರೆ ಇವತ್ತು ಸಾಯಂಕಾಲ ನಾವು ಅವಳಿಗೆ ಮಾಡಬಹುದು ಅನಿಸ್ತದೆ. ಮಾಡಿದ ನಂತರ ನಮ್ಮ ಸಾರ್ವಜನಿಕರಿಗೆ ಸ್ವಲ್ಪ ಗಾಯಗೊಂಡವರು ಇನ್ನೂ ಸಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು, ಸದ್ಯ ಅಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣವಾಗಿರುವ ಗ್ಯಾಸ್ ಏಜೆನ್ಸಿಯವರನ್ನ ಈಗಲೇ ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.